ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ವಾಂಗಿಬಾತ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ವಾಂಗಿಬಾತ್ ಬದನೆಕಾಯಿ, ಸಣ್ಣ ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಇಷ್ಟು ಬೇಕು ಐಟಮ್ಸ್. ಅದಕ್ಕೆ ವಾಂಗಿಬಾತ್ ಪೌಡ್ರು. ಈಗ ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 20 ಜನಕ್ಕಾಗೋಷ್ಟು ವಾಂಗಿಬಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 1.5 kg ಅಷ್ಟು ಬದನೆಕಾಯಿ. ನಾವು ಬದನೆಕಾಯಿ ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಟೇಸ್ಟ್ ಇರುತ್ತೆ. ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಇನ್ನು ಇದಕ್ಕೆ ನಮ್ಮ ಹತ್ರ ಬದನೆಕಾಯಿ ಚೆನ್ನಾಗಿರೋದಿತ್ತು, ಕ್ಯಾಪ್ಸಿಕಮ್ ಏನು ಸೇರಿಸಲಿಲ್ಲ, ಬದನೆಕಾಯೇ ಮಾಡ್ಕೊತಾ ಇದ್ದೀವಿ. ಎಷ್ಟು ಬದನೆಕಾಯಿ ಇದ್ದರೆ ಅಷ್ಟು ವಾಂಗಿಬಾತ್ ಟೇಸ್ಟ್ ಇರುತ್ತಿದ್ದು. ಈಗ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ, ಚೆನ್ನಾಗಿರುತ್ತೆ. ಹಸಿ ಕರಿಬೇವಿನ ಸೊಪ್ಪು ಇದ್ದರೆ ಸೇರಿಸ್ಕೊಳ್ಳಿ. ಕಡಲೆಬೀಜ ಹುರ್ಕೊಂಡಿರೋ ಸೇರಿಸ್ಕೊಂಡೆ. ಇದಕ್ಕೆ ಬೇಕಾದರೆ ಹಸಿ ಬಟಾಣಿ ಕಾಳು ಕೂಡ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ಇವೆಲ್ಲ ರೋಸ್ಟ್ ಆದಮೇಲೆ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಒಂದು 10 ಸೆಕೆಂಡ್ ಅಷ್ಟೇ ಆಯಿಲಲ್ಲಿ ರೋಸ್ಟ್ ಆದರೆ ಸಾಕು, ಖಾರ ಬರುತ್ತೆ. ವಾಂಗಿಬಾತ್ ಪೌಡ್ರಲ್ಲೂ ಖಾರ ಇರುತ್ತೆ, ಬಟ್ ಅದರಲ್ಲಿ ಕಡಿಮೆ ಇರುತ್ತೆ. ನಮಗಿನ್ನು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆದರೂ ಒಣಮೆಣ್ಸಿನ್ಕಾಯಿ ಆದರೂ ಯಾವುದಾದ್ರೂ ಸೇರಿಸ್ಕೋಬೋದು. ಈಗ ಮೆಣಸಿನ್ಕಾಯಿ ರೋಸ್ಟ್ ಆದಮೇಲೆ ಈರುಳ್ಳಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಮಗೆ ಟೊಮೊಟೊ ಬೇಕಾಗಿರೋರು ಟೊಮೊಟೊ ಹಾಕ್ಕೋಬೋದು. ಕೆಲವರು ಟೊಮೊಟೊನೇ ಇಲ್ದಿರೋ ಹುಣಸೆ ಹುಳಿ ಹಾಕ್ಕೊತಾರೆ, ಹಾಗೂ ಮಾಡ್ಕೋಬೋದು. ನಾನೊಂದು ಅರ್ಧ ಇದು ಹಾಕ್ಕೊತೀನಿ. ಈಗ ಬದನೆಕಾಯಿ, ಟೊಮೊಟೊ ಎಲ್ಲ ರೋಸ್ಟ್ ಆಯಿತು. ಟೊಮೊಟೊ, ಈರುಳ್ಳಿ ಎಲ್ಲ ರೋಸ್ಟ್ ಆಯಿತು. ಈಗ ಬದನೆಕಾಯಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಬದನೆಕಾಯಿ ಕೂಡ ರೋಸ್ಟ್ ಆಯಿತು. ಈಗ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಪೌಡ್ರಲ್ಲಿ ಒಂಚೂರು ಇರುತ್ತೆ, ನಾವು ನೋಡ್ಕೊಂಡು ಹಾಕ್ಕೋಬೇಕು. ಕಡಿಮೆ ಇದ್ದರೆ ಬೇಕಾದರೆ ಮತ್ತೆ ಸೇರಿಸ್ಕೋಬೋದು ನಾವು. ಈ ಟೈಮಲ್ಲಿ ತಳ ಅಂಟಿದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಹುಣಸೆ ಹುಳಿ ಸೇರಿಸ್ಕೊತಾ ಇದ್ದೀವಿ. ವಾಂಗಿಬಾತ್ಗೆ ಹುಣಸೆ ಹುಳಿ ಹಾಕ್ಕೊಂಡ್ರೆ ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ವಾಂಗಿಬಾತ್ ಫ್ಲೇವರ್ ಇರುತ್ತೆ. ಈಗ ಇನ್ನೇನು ಗೊಜ್ಜೆಲ್ಲ ಹುಣಸೆ ಹುಳಿ ಎಲ್ಲ ಹಿಂಗಿದೆ ಅಂತ ಅಂದ್ಕೊಳ್ಳೋವಾಗ ಈಗ MTR ವಾಂಗಿಬಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ, ಯಾಕಂದರೆ 20 ಜನಕ್ಕಲ್ಲ. ಮತ್ತು ಈಗ ನೋಡಿ, ಇನ್ನೂ ಸ್ವಲ್ಪ ಟೇಸ್ಟ್ ಕಡಿಮೆ ಇದ್ದಂಗೆ ಅನಿಸ್ತಿದೆ. ಇನ್ನೊಂದು ಚೂರು ಹಾಕ್ಕೊಳ್ಳೋಣ ಇವಾಗ ಪೌಡ್ರು. ಫ್ರೆಂಡ್ಸ್, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನಾನು ಮಾಡೋ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಗೊಜ್ಜು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಬೇಕಾದರೆ ನಾವು ಅನ್ನ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗ ಅನ್ನದಲ್ಲಿ ಕೂಡ ಹಾಕ್ಕೋಬೋದು. ಈ ಬಿಸಿಯಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಗೊಜ್ಜಿಗೆಲ್ಲ ಇಡಿಸುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಗೊಜ್ಜು ಮಾಡಿ ಕಳಿಸೋದು ನನಗೆ ತೋರಿಸ್ತಿರೋದು ನಿಮಗೆ. ನಾವು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಅಕ್ಕಿ ಸೇರಿಸ್ಕೊಂಡು ಬಾತ್ ಥರನೂ ಮಾಡ್ಕೋಬೋದು. ಅದು ಇನ್ನೊಂದು ವೀಡಿಯೋ, ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಿಮಗೆ. ಸಖತ್ ಟೇಸ್ಟ್ ಇತ್ತು, ಚೆನ್ನಾಗಿದೆ. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.